ಈಗಾಗಲೇ ವಿರೋಧ ಪಕ್ಷದ ನಾಯಕರಿಂದ ಆರ್ ಅಶೋಕ್ ಅವರ ಬನ್ನಿ ನಾನು ನೇರವಾಗಿ ಅವ್ರನ್ನ ಮಾತಾಡ್ತೀನಿ. ಸರ್, ಈಗ ಅಡ್ವಾಣಿ ಅವರಿಗೆ ಈಗಾಗಲೇ ಸಂದಿರುವಂಥ ಪ್ರಶಸ್ತಿಗೆ ನೀವೇನು ಹೇಳ್ತೀರಾ? ಮೊದಲ ರಿಯಾಕ್ಷನ್. ಸೊ ನಾನು ಭಾಳ ತುಂಬ ಹೃದಯದಿಂದ ಸ್ವಾಗತ ಮಾಡ್ತೀನಿ. ಅಂಥ ಒಬ್ಬ ಮಹಾನ್ ವ್ಯಕ್ತಿಗೆ ಇವತ್ತು ಸಿಕ್ಕಿರೋವಂಥದ್ದು ನಮ್ಮೆಲ್ಲರ ಪುಣ್ಯ. ಭಾಳ ಖುಷಿ ತಂದಿದೆ. ಅವ್ರ ಜೊತೆ ನನಗೆ 3 ಸಂದರ್ಭದಲ್ಲಿ ಅವ್ರ ಜೊತೆ ನಾನಿದ್ದೆ. ಒಂದು ಎಮರ್ಜೆನ್ಸಿಯಲ್ಲಿ ಇಂದಿರಾ ಗಾಂಧಿಯವರ ಒಂದು ದುರಾಡಳಿತದಲ್ಲಿ ಎಮರ್ಜೆನ್ಸಿ ತಂದಾಗ ಪ್ರಜಾಪ್ರಭುತ್ವದ ಉಳಿಗಾಗಿ ಹೋರಾಟ ಮಾಡೋದಂಥ ಸಂದರ್ಭದಲ್ಲಿ ಬೆಂಗಳೂರು ಸೆಂಟ್ರಲ್ ಜೈಲಲ್ಲಿ ಅವರಿದ್ದರು. ನಾನು ಕೂಡ 1 ತಿಂಗಳು ಹೋರಾಟ ಮಾಡಿ ಆ ಪ್ರಜಾಪ್ರಭುತ್ವ ರಕ್ಷಣೆಗೋಸ್ಕರ ನಾನು ಕೂಡ ಸ್ಟೂಡೆಂಟ್ ಲೀಡರಾಗಿ ಅಲ್ಲಿ ಅರೆಸ್ಟ್ ಆಗಿ ನಾನು ಕೂಡ ಇದ್ದೆ. ಅದೇ ರೀತಿ ರಾಮ ಮಂದಿರದ ಹೋರಾಟ ಇಡೀ ದೇಶದಲ್ಲಿ ಆಗಬೇಕಾದ್ರೆ ಕರ್ನಾಟಕಕ್ಕೆ ಬಂದಾಗ ಕರ್ನಾಟಕದ ಪೂರ್ತಿ ಎಲ್ಲ ಜಿಲ್ಲೆಗಳಲ್ಲೂ ಅವರ ರಕ್ಷಕನಾಗಿ ಒಬ್ಬ ಸ್ವಯಂ ಸೇವಕನಾಗಿ ಅವರ ಜೊತೆಯಲ್ಲಿದ್ದೆ. ಅದೇ ರೀತಿ ಅಯೋಧ್ಯೆಯಲ್ಲಿ ಕರಸೇವೆ ಸಂದರ್ಭದಲ್ಲಿ ಏನು ಆ ಡೂಮ್ಗಳಿತ್ತು, ಬಾಬರ್ನ ಡೂಮ್ಗಳು ಆ ಬಿದ್ದೋಗೋವಂಥ ಸಂದರ್ಭ, ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ನಾನು ಕೂಡ 21 ದಿನ ಅಲ್ಲಿ ಅದ್ವಾನಿಯವರು ಇದ್ದರು, ನಾವು ಕೂಡ ಅಲ್ಲಿ ಇದ್ರಿ. ಈ 3 ಸಂದರ್ಭದಲ್ಲಿ ಅವ್ರ ಜೊತೆ ಇದ್ದಂಥ ಅನುಭವ, ಅವರ ಸೇವೆ ಮಾಡುವಂಥ ಅನುಭವ, ಇಂಥ ಮಹಾನ್ ವ್ಯಕ್ತಿಗೆ ಇದು ಸಿಕ್ಕಿದೆ. ಭಾಳ ಸಂತೋಷ, ಖುಷಿಯಾಗಿದೆ. ಎಲ್ಲೊಂದು ಕಡೆ ಕಡೆಗಣಿಸಲಾಗಿದೆ ಅವ್ರನ್ನ ಅಂತೇಳಿ ಸಾಕಷ್ಟು ಟೀಕೆಗಳು ಮಾಡ್ತಾ ಇದ್ರು. ಬಿಜೆಪಿಯಿಂದ ಕಡೆಗಣಿಸಲಾಗಿದೆ, ಸೈಡ್ ಲೈನ್ ಮಾಡಲಾಗಿದೆ ಅಂತೇಳಿ. ಕಡೆಗಣಿಸುವಂಥ ಪ್ರಶ್ನೆನೇ ಇಲ್ಲ. ಅವರನ್ನು ಸದಾ BJP ನೆನಪಾಡ್ತದೆ. ಪ್ರತಿಯೊಬ್ಬ ಕಾರ್ಯಕರ್ತನ ಆ ಥರ ಕಡೆಗಣಿಸೋದಿದ್ರೆ ಕಾಂಗ್ರೆಸ್ ಅವರಷ್ಟೇ. ಅಂಬೇಡ್ಕರ್ನ ಕಡೆಗಣಿಸಿದ್ರು, ಅಂಬೇಡ್ಕರ್ನ ಸೋಲಿಸಿದ್ರು. ಅವ್ರಿಗೆ ಮಣ್ಣು ಮಾಡೋಕ್ಕೂ ಕೂಡ ದೆಹಲಿಯಲ್ಲಿ 3 ಅಡಿ 6 ಅಡಿ ಜಾಗ ಕೊಡಲಿಲ್ಲ. ಅವ್ರ ಮೇಲೆ ಅಂಬೇಡ್ಕರ್ನೆಲ್ಲ ಯಾರು ಸೋಲಿಸ್ತಾ ಆ ವ್ಯಕ್ತಿಗೆ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಕಾಂಗ್ರೆಸ್ ಅವರು ಕೊಟ್ಟರು. ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡಲಿಲ್ಲ ಕಾಂಗ್ರೆಸ್ ಅವರು. ಅಷ್ಟು ಹೀನಾಗಿ ನಡೆಸ್ಕೊಂಡಿದ್ದಾರೆ. ಅದ್ವಾನಿ ನಮ್ಮ ಐಕಾನ್. ಇವತ್ತು BJP ಏನಾದರೂ ಇಷ್ಟೊಂದು ಮಟ್ಟದಲ್ಲಿ ಬೆಳೆದಿದ್ದರೆ ದೇಶದಲ್ಲಿ ಒಂದು ಸುಭದ್ರ ಸರ್ಕಾರವನ್ನು ಪ್ರಧಾನಮಂತ್ರಿ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿದಂಥವ್ರು, ವಾಜಪೇಯಿ ಗೌರ್ಮೆಂಟಲ್ಲಿ ಒಳ್ಳೆಯ ಆಡಳಿತವನ್ನು ಕೊಟ್ಟಂಥವ್ರು ಅದ್ವಾನಿಯವರು. ಅವರ ನೆನಪಿದೆ. ಅವ್ರಿಗೆ ಭಾಳ ಖುಷಿ, ಸಂತೋಷ ಆಗಿದೆ. ನಮಗೆ ಸಿಕ್ಕದಷ್ಟು ಸಂತೋಷ ಆಗಿದೆ. ಈಗ ಒಂದು ಕಡೆ ಹೋರಾಟವನ್ನು ಮಾಡಿದ್ರಿ ಅಂತ ಕೂಡ ಒಂದು ಮಾತು ಹೇಳಿದ್ರಿ. ಆ ಅಂತ ಹೋರಾಟ ಮಾಡಿದವರಿಗೆ ಈಗಾಗಲೇ ಭಾರತ ರತ್ನ ಸಿಕ್ಕಿರೋದು, ಅಂದರೆ ಜೈಲಲ್ಲಿ ಅವ್ರ ಜೊತೆ ಇದ್ದಂಥ ನೆನಪುಗಳು ಸಾಕಷ್ಟು ಮಾಡ್ಕೊಂಡು ಹೇಗೆ ಅನಿಸುತ್ತೆ ಈ ಒಂದು ಕ್ಷಣ ಅಂತೇಳಿ? ನಿಜಕ್ಕೂ ನಮಗೆಲ್ಲ ಒಂಥರ ರೋಮಾಂಚನ ಆಗ್ತಾ ಇದೆ. ಯಾಕಂದರೆ ಅಂಥ ಒಬ್ಬ ವ್ಯಕ್ತಿ ನಾವು ಹತ್ತಿರದಿಂದ ನೋಡಿದ್ದೀರಿ, ಹತ್ತಿರದಿಂದ ಮಾತಾಡಿದ್ದೀರಿ, ಅವ್ರ ಜೊತೆ ಓಡಾಡಿದ್ದೀರಿ. ಅಂಥ ವ್ಯಕ್ತಿಗೆ ಸಿಕ್ಕಿದಾಗ ನಿಜಕ್ಕೂ ಸಂತೋಷ ಆಗೇ ಆಗ್ತದೆ. ಆನಂದ ಬಾಷ್ಪ ಬಂದಂಗೆ ಅನಿಸ್ತಾ ಇದೆ. 100% ನಮ್ಮೆಲ್ಲರಿಗೂ. ನಮ್ಮ ಮನೆಯಲ್ಲಿ ಯಾರಿಗಾದರೂ ನಮ್ಗೆ ಸಿಕ್ಕಿದ್ರೆ, ನಮ್ಮ ದೊಡ್ಡಪ್ಪನಿಗೋ ಚಿಕ್ಕಪ್ಪನಿಗೋ ಈ ಥರ ಸಿಕ್ಕಿದ್ರೆ ಎಷ್ಟು ಸಂತೋಷ ಆಗ್ತೈತೆ. ನಮ್ಮ ಅಣ್ಣನ ಸಿಕ್ಕಿದ್ರೆ, ಪರಿವಾರಕ್ಕೆ ಸಿಕ್ಕಿದ್ರೆ, ಅದಕ್ಕಿಂತ ಹೆಚ್ಚು ಇಡೀ ದೇಶದ ಪರಿವಾರದಲ್ಲಿ, ಇಡೀ ದೇಶದ ಒಂದು ಮನೆ ಕುಟುಂಬ ಅಂತ ತಿಳ್ಕೊಂಡಂಥ ಅದ್ವಾನಿಯವರಿಗೆ ಸಿಕ್ಕಿರುವಂಥದ್ದು ನಮ್ಮ ಕಣ್ಣಲ್ಲಿ ಆನಂದ ಭಾಷೆ ಬರ್ತದೆ. ವಿರೋಧ ಪಕ್ಷದ ನಾಯಕರಾಗಿ ಏನು ಹೇಳ್ತೀರಿ, ಯಾವ ರೀತಿಯಾಗಿ ನೋಡ್ತೀರಿ? ವಿರೋಧ ಪಕ್ಷದ ನಾಯಕನಾಗಿ ರಾಜ್ಯಕ್ಕೆ ಅವರ ಕೊಡುಗೆ ಅಪಾರ. ಸದಾ ಬೆಂಗಳೂರನ್ನು ನೆನೆಸ್ಕೊತಾ ಇದ್ರು. ಬೆಂಗಳೂರಿಗೆ ಬಂದರೆ ಅಂತೂ ನಮ್ಮ ಬೆಂಗಳೂರು ದೋಸೆ ಭಾಳ ಇಷ್ಟಪಡ್ತಾಯಿದ್ರು ಅವ್ರು. ಬೆಂಗಳೂರು ಬಂದಾಗೆಲ್ಲ ಮಸಾಲೆ ದೋಸೆ ಬೆಂಗಳೂರು ಅದನ್ನು ಫಸ್ಟ್ ಕೇಳ್ತಾಯಿದ್ರು. ತಿಂದಿದ್ದೀರಾ ಹಂಗಾರೆ ಅವ್ರ ಜೊತೆ ನೀವು? ಹೌದು. ಅವರು ಕುಮಾರಕೃಪಾದಲ್ಲೇ ಬಂದಾಗ ಯಾವಾಗೂ ಕುಮಾರಕೃಪಾದಲ್ಲೇ ಇರ್ತಾ ಇದ್ದಿದ್ದು. ಯಾವುದೇ ಹೋಟ್ಲಿಗೆ ಹೋಗ್ತಾ ಇರಲ್ಲ ಅವರು. ಅಲ್ಲಿ ಬಂದಾಗ ಫಸ್ಟು ಬೆಂಗಳೂರು ಮಸಾಲೆ ದೋಸೆ ಕೇಳ್ತಾ ಇದ್ರು ಅವರು. ಎಸ್ ಸರ್, ಥ್ಯಾಂಕ್ ಯು. ಇದಿಷ್ಟು ಆರ್ ಅಶೋಕ್ ಅವರ ಮಾತು. ಯಾಕೆಂದರೆ ಅವರ ನಮ್ಮ ಒಡನಾಟ ಸಾಕಷ್ಟು ದಿನಗಳ ವರ್ಷಗಳ ಹಿಂದಿದೆ. ಯಾಕೆಂದರೆ ಅವ್ರ ಜೊತೆ ಹೋರಾಟದಲ್ಲಿ ಕೂಡ ನಾನು ಭಾಗಿಯಾಗಿದ್ದೀನಿ. ಹಾಗಾಗಿ ಒಂದು ರೀತಿಯಾಗಿ ನಮ್ಮ ಮನೆಯಲ್ಲಿ ಯಾರಿಗೋ ಒಂದು ರೀತಿಯಾಗಿ ಭಾರತ ರತ್ನ ಸಿಕ್ಕಿರೋಷ್ಟು ನನಗೆ ಖುಷಿ ಆಗಿದೆ ಅನ್ನೋ ಮಾತುಗಳು ಕೂಡ ಹೇಳ್ತಾರೆ. ನನಗೆ ಒಂದು ರೀತಿಯಾಗಿ ಏನೋ ತುಂಬ ಒಂದು ರೀತಿ ಭಾವುಕನಾಗಿ ನಾನು ಮಾತಾಡ್ತೀನಿ ಅನ್ನೋ ಒಂದು ಮಾತುಗಳು ಕೂಡ TV9 ಜೊತೆ ವಿರೋಧ ಪಕ್ಷದ ನಾಯಕರನ್ನ ಆರ್ ಅಶೋಕ್ ಅವರು ಹಂಚ್ಕೊಂಡಿರುವಂಥದ್ದು. ಕ್ಯಾಮರಾಮನ್ ವಾಲಿ ಜೊತೆ ಸುನಿಲ್, TV9 ಬೆಂಗಳೂರು.